ಯಾವಾಗ ಫೋನ್ ಮಾಡ್ತೀಯ ಅಂತ ಕಾಯ್ತಾ ಇದ್ದೀನಿ. ಹೇಗಿದ್ಯಾ? ಯಾವಾಗ ಮನೆಗೆ ಬರ್ತೀಯಾ? ಅಮ್ಮ ಮನೇಲೆಲ್ಲ ಓಕೆ ತಾನೆ? ಈ ಪ್ರಶ್ನೆಗೆ ಉತ್ತರ ನಿನಗೂ ಗೊತ್ತು. ನೀನೊಂದ್ ಕಡೆ ಇದೆಯಾ, ಅನು ಒಂದ್ ಕಡೆ ಇದ್ದಾಳೆ. ನೀನು ಅನು ಒಟ್ಟಿಗೆ ಇಲ್ದೆ ಎಲ್ಲ ಓಕೆನಾ ಅಂತ ಕೇಳಿದ್ರೆ ಏನ್ ಹೇಳಿ? ಅಮ್ಮ ಕ್ಷಮಿಸಿ ಅಮ್ಮ, ಯಾಕೋ ಮನಸ್ಸು ಸರಿ ಇಲ್ಲ. ನಾನು ಮನೆಗೆ ಬಂದ ಮೇಲೆ ಮಾತಾಡ್ತೀನಿ ಅಮ್ಮ. ಸರಿ ಬಾ, ಬೇಗ ಬಾ, ನಾವೆಲ್ಲ ಕಾಯ್ತಾ ಇರ್ತೀವಿ. ಅಮ್ಮ ಅರೆ ಆಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಬಿಸಿ ಬರ್ತಾ ಇದೆ. ಚೆಂಡೆ, ಅನು ಎಲ್ಲಿ? ಮನೆಗೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಅಲ್ಲೂ ಅವಳು ಇಲ್ವೋ? ಈಗಷ್ಟೇ ಅಮ್ಮನ ಹತ್ರ ಮಾತಾಡಿದೆ. ಅನು ಮನೇಲಿ ಇದ್ದಿದ್ರೆ ಅಮ್ಮ ಹೇಳಿರೋರು. ಎಲ್ಲೋ ಹೋದ್ಲು. ಹೇಳ್ದೆ ಕೇಳದೆ ಹೋಗೋದಕ್ಕೆ ಬೇರೆ ಯಾವ ಜಾಗ ಇದೆ ಅವಳಿಗೆ? ಹಾಯ್ ಸರ್. ಎಸ್ ವೈರಾ. ಸರ್, ಹೊಸ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ದು ಲ್ಯಾಂಡ್ ಫೈನಲೈಸ್ ಮಾಡಬೇಕು. ಸೊ ಶಾಲ್ ವಿ ಡೂ ಇಟ್ ಟುಡೇ? ಕ್ಯಾನ್ಸಲ್ ಇಟ್ ಫಾರ್ ಟುಡೇ. ಸರ್, ಮತ್ತಿನ್ ಯಾವಾಗ ಸರ್? ಇವತ್ತು ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ ಹಬ್ಬ ಬರುತ್ತೆ. ಹಬ್ಬ ಆಗ್ತಿದ್ದಂಗೆ ವೀಕೆಂಡ್. ಅಂಡ್ ಫಾರ್ ಮಂಡೇ ಯು ಆರ್ ಆಲ್ರೆಡಿ ಪ್ಯಾಕ್ಡ್. ಮತ್ತಿನ್ ಯಾವಾಗ ಸರ್? ಯು ಹರ್ಡ್ ಮಿ ಮೀರಾ. ಅನು ಅನು दादा आर्या, आर्या, दादा यू ओके? दादा यू ओके? ಸರ್, ಅನು ಸರ್, ಸರ್, ಏನಾಯ್ತು ಸರ್? ಸರ್, ಏನಾಯ್ತು ಸರ್? ಆರ್ ಯು ಓಕೆ? ಏನಾಯ್ತು ಸರ್? ನೀನು ಇಲ್ಲಿ ಇಲ್ಲ ಅಂತ ಅನ್ಕೊಂಡಿದ್ಯಾನು? ಸಾರಿ ಸರ್, ನಾನು ನಿಮಗೆ ಹೇಳಿ ಹೋಗ್ಬೇಕಿತ್ತು. ಮಂಡು ಕೋಪ ನನಗೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡಿದೆ. ಇಲ್ಲ, ನಿಂದೇನು ತಪ್ಪಿಲ್ಲ, ತಪ್ಪು ನಂದೆ. ಆದ್ರೆ ನೀನು ಇಲ್ಲಿ ಇಲ್ಲ ಅಂತ ಅನ್ಕೊಂಡು ತುಂಬಾ ಭಯ ಆಗಿತ್ತನು. ಇಲ್ಲ ಸರ್, ನಾನೆಲ್ಲೂ ಹೋಗಿಲ್ಲ, ನಾನು ಹೋಗೋದು ಇಲ್ಲ. ನಿಮ್ಮನ್ನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಹೇಳಿ? ಹಾಗೇನಾದ್ರೂ ಆದ್ರೆ ಅದನ್ನ ನೋಡಕ್ಕೆ ನಾನಿರಲ್ಲ. ಸರ್, ಪ್ಲೀಸ್ ಸರ್, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಸರ್, दादा यू ओके? डॉक्टर कॉल ಮಾಡ್ಲಾ? ಏನಾಗ್ತಿದೆ ನಿಮಗೆ? ಚೆಸ್ಟ್ ಪೇನಾ? ನಿಮ್ ದಾದಾಗ ಏನೂ ಆಗಲ್ಲ ಹರ್ಷ. ಈಗ ಅನು ಜೊತೆಗಿದ್ದಾಳಲ್ಲ. ಹೌದಮ್ಮ, ಸರಿಯಾಗಿ ಹೇಳಿದ್ರಿ. ಹೆಂಡತಿಯೊಬ್ಳು ನನ್ನ ಹತ್ರ ಇದ್ರೆ ನಾನೊಬ್ಬ ಸಿಪಾಯಿ ತರ. ಈ ಲೆವೆಲ್ ಡ್ರಾಮಾನು ಇವ್ರು ಯಾರಿಗೂ ಗೊತ್ತಾಗ್ತಿಲ್ವಾ? ಮೈ ಗಾಡ್, ಈ ಅನು ಆಡ್ತಿರೋದ್ ನೋಡಿದ್ರೆ ಇವಳಿಗೆ 22 ಅಲ್ಲ 42 ವರ್ಷ ಅನ್ಸುತ್ತೆ. ಅನು ಈ ಸೀರೆ ಹುಟ್ಟಿದಾಳಲ್ಲ. ಅರೆ ಅನು, ಯು ಲುಕಿಂಗ್ ಗಾರ್ಜಿಯಸ್. ಯು ನೋ ವಾಟ್, ನಿನಗೆ ಈ ತರ ಟ್ರೆಡಿಷನಲ್ ಸ್ಯಾರೀಸ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಥ್ಯಾಂಕ್ ಯು ಅಕ್ಕ. ಆದ್ರೆ ಈ ಸ್ಯಾರಿ ನಂದಲ್ಲ, ಅಮ್ಮಂದಂತ ಅನ್ಸುತ್ತೆ. ನನ್ನ ವಾರ್ಡ್ರೋಬಲ್ಲಿ ಹೇಗೆ ಬಂತ ನನಗೆ ಗೊತ್ತಿಲ್ಲ. ಮೇ ಬಿ ಮಂದ ಅಕ್ಕ ಬೈ ಮಿಸ್ ಆಗಿ ಇಟ್ಟಿರ್ಬೇಕು ಅಂತ ಅನ್ಸುತ್ತೆ. ಅಮ್ಮ, ಸಾರಿ ಅಮ್ಮ, ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ಈ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಗೆ ಓಕೆ ಅಲ್ವಾ?
ಇದು ರಾಜನಂದಿನಿ ಅವ್ರ ಸೀರೆ. ಅಯ್ಯೋ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಈ ಸೀರೆ ನಾನು ನಿಮ್ಮನ್ನ ಕೇಳಿ ಉಟ್ಕೋಬೇಕಿತ್ತು. ನಾನು ಈಗಲೇ ಹೋಗಿ ಬೇರೆ ಹಾಕೊಂಡ್ಬರ್ತೀನಿ. ಬೇಡ, ಈ ಸೀರೆಯಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬದಲಾಯಿಸ್ಬೇಡ. ಇದು ನಾನು ಎಷ್ಟೇ ಬೇಡ ಅಂತಂದ್ರು ರಾಜನಂದಿನಿ ಅವ್ರ ವಸ್ತುಗಳು ನಿನ್ನ ಹತ್ರ ಬರ್ತೀವಿ ಅಂತಂದ್ರೆ ನಾನು ಅದನ್ನ ತಡಿಬಾರ್ದನು. ನಾನು ನನ್ನ ಭಾವನೆಗಳನ್ನು ಮುಚ್ಚಿಡೋಕ್ಕೆ ಶ್ರಮ ಪಡೋದು, ನಿನಗೆ ಕಷ್ಟ ಕೊಡೋದು ತಪ್ಪು ಅನು. ನಿಜಕ್ಕೂ ಈ ಸೀರೆಯಲ್ಲಿ ನೀನು ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ. ತುಂಬಾ ಸುಂದರವಾಗಿ ಕಾಣುತ್ತೆ. ಆಂಟಿ, ನೀವು ಮದ್ವೆ ಆದ ಹೊಸ್ತ್ರಲ್ಲಿ ನೀವು ನಿಮ್ ತವ್ರ ಮನೆಗೆ ಹೋಗಿದ್ರಾ? ದಿಢೀರ್ ಅಂತ ಯಾಕೆ ನಿನ್ಗೆ ಡೌಟ್ ಬಂತು? ಸುಮ್ನೆ ಕೇಳ್ದೆ. ಮದ್ವೆ ಆದ್ಮೇಲೆ ಈ ತರ ಓಡಾಡೋದೆಲ್ಲ ಕಂಪಲ್ಸರಿನಾ ಅಂತ. ಎಲ್ಲ ಚೆನ್ನಾಗಿದ್ರೆ ಕಂಪಲ್ಸರಿನೇ. ನಾವು ಮದ್ವೆ ಆದಾಗ ಕೈಯಲ್ಲಿ 3 ಕಾಸಿಲ್ಲ. ಕೈಯಲ್ಲಿ ಕಾಸಿಲ್ದೆ ಹೋದ್ರು ನೀ ನನಗೆ ರಾಣಿ ಕಣೆ. ಆ ತರ ನೋಡ್ಕೊಂಡೆ ಅಂತಾನು ಹೇಳು. ರಮ್ಯಾ, ಡೈಲಿ ಮಲ್ಲಿಗೆ ಹೂ ಮಿಸ್ಸೇ ಇಲ್ಲ. ಹಾ ಹಾ ನನ್ಗೋಸ್ಕರನೇ ಹೂ ತಗೊಂಡ್ಬರ್ತಿದ್ರು ಅಥವಾ ಹೂನೋಳ್ನ ಬುಟ್ಟಿಗೆ ಹಾಕೊಳಕ್ಕೆ ಹೂ ತಗೋತಿದ್ರು, ಯಾರಿಗ್ ಗೊತ್ತು? ನೋಡ್ದಾ ರಮ್ಯಾ, ಕಾಲ ಕೆಟ್ಟೋಯ್ತು ಕಣೆ. ಕಲಿಗಾಲ. ಆಂಟಿ, ಎಳ್ಳುಂಡೆ ಕಟ್ಬೇಕಲ್ಲ, ಅವ್ರೆಲ್ರು ಬರೋ ಅಷ್ಟ್ರಲ್ಲಿ ಕಟ್ಬಿಡ್ಲಾ? ನೀನೇನಾದ್ರು ಮುಟ್ಟಿದ್ರೆ ನಾನೇ ನಿನ್ ಗೈ ಸುಟ್ಬಿಡ್ತೀನಿ. ಇದೆಲ್ಲ ನ್ಯೂ ಡಿಪಾರ್ಟ್ಮೆಂಟ್. ಅವಳು ಬಂದ್ಮೇಲೆ ಅವಳೇ ಮಾಡ್ಕೋತಾಳೆ. ಅಯ್ಯೋ, ನಾವೇ ಕಟ್ಬಿಟ್ವಿ ಅಂತ ಹೇಳಿದ್ರಾಯ್ತು ಬಿಡಿ. ಮುನ್ಸ್ಕೊಂಡ್ಬಿಡ್ತಾಳೆ ಕಣೆ. ಉಂಡೆ ಕಟ್ಟೋದು ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಇದೇ ಮೊದಲನೇ ಸರಿ ಅವಳು ಇಲ್ದೆ ನಾನು ಹಬ್ಬಕ್ಕೆ ತಯಾರಿ ಮಾಡ್ಕೋತಾ ಇರೋದು. ನಾನ್ ಏನೇ ಮಾಡ್ಬೇಕು ಅಂತ ಅಡಿಗೆ ಮನೆಗೆ ಬಂದ್ರು ನಾನ್ ಮಾಡ್ತೀನಿ ಅಂತ ಬಂದ್ಬಿಡೋಳು. ಉಂಡೆ ಕಟ್ಟೋದೇನಿದ್ರು ಅವಳಿಗೆ ಬಿಟ್ಟಿದ್ರು. ನಮ್ಮ ಅಮ್ಮನನ್ನ ಹೇಗ್ ಮಿಸ್ ಮಾಡ್ಕೋತಾರೆ ಅಂತ ನೋಡೋಕಾದ್ರೂ ಒಂದ್ಸರಿ ಮದ್ವೆ ಆಗ್ಬೇಕು. ಹಾ, ಒಂದ್ಸಲಿನ? ಸರಿ, ನಾನ್ ಇದನ್ ಮುಟ್ಟಲ್ಲ, ಅವಳೇ ಬಂದ್ ಮಾಡ್ಲಿ. ಮಗಳವಳಿ ಅಂದ್ರು ಬರ್ತಾರೆ, ಎಲ್ಲ ಬೇಗ ಬನ್ನಿ. ಯಾವನೇ ಅವಳು ನನ್ನ ಮಗಳು, ಅವರು ನನಗಳಿ ಅಂದ್ರು. ನೀನೇನು ಮಗಳು ಒಳಿಯ ಅನ್ನೋದು? ಅಂಕಲ್, ಅನು ಇಡೀ ಒಟ್ಟಾರಕ್ಕೆ ಮಗಳು ಮೇಲೆ ಆಡಿಯನ್ಸ್ ಇಡೀ ಒಟ್ಟಾರಕ್ಕೆ ಅಳಿ ಅಂದ್ರು ತಾನೆ. ಓ, ನೀ ಹಂಗ್ ಗೊತ್ತಾ ಇದೀಯಾ? ಓಕೆ. ವೆಲ್ಕಮ್ ಮಾಡೋದಕ್ಕೆ ಎಲ್ಲ ಬೇಗ ಬನ್ನಿ. ರಮ್ಯಾ ಆಂಟಿ, ಎಲ್ಲ ಬೇಗ ಬನ್ನಿ. ಆಯ್ತೇನೆ. ಅಯ್ಯೋ ಇರುತ್ತಪ್ಪ, ಆಯ್ತು. ಬನ್ನಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ತಮಗೂ ಕೂಡ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಶುರು ಮಾಡೋಣ. ಆ ಸ್ಪರ್ಧಿಗಳು ರೆಡಿನಾ? ಓಕೆ, 1 2 3. ಇಡೀ ಇಲ್ಲಿ ಇನ್ನೂ ಪಂದ್ಯ ಶುರುನೇ ಆಗಿಲ್ಲ, ಆಗ್ಲೇ ಮೋಸ. ಈಗ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. 1 2 3
ಸ್ಟಾರ್ಟ್. ಓಕೆ. ನಾವು ಗೆಲ್ತಾ ಇದೀವಪ್ಪ. ಹೇ ಹರ್ಷ, ಸದ್ಯಕ್ಕೆ ಬ್ರೂಯಿನ್ ಲಾನೇ ಲೀಡಲ್ಲಿರೋದು. ಅದಕ್ಕೇನು ಕಡಿಮೆ ಇಲ್ಲ, ವೆಯ್ಟ್. ಅದಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಡನ್ 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 ಡನ್. ಹರ್ಷ, ಬ್ರೂಯಿನ್ ಲಾನೇ ಬೆನ್ ಆಗಿದ್ದು. ಯಾಕೆ ಸ್ಲೋ ಆಗ್ಬಿಟ್ರಿ? ಇರಿ ಒಂದ್ ನಿಮಿಷ, ಅಸಲಿ ಪಂದ್ಯ ಈಗ ಶುರು ಆಗ್ತದೆ. ನಿಮ್ ದಾದ ನನ್ ಸವಾಲ್ ಒಪ್ಕೊಂಡು ಗೆಲ್ಲಿ ನೋಡೋಣ. ನನಗೆ ಸವಾಲ? ಏನದು? ಈಗ ಈ ಉಂಡೆಗಳಲ್ಲಿ ನಾನ್ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಉಂಡೆನ ಕಟ್ಟಿದೀನಿ. ಅದ್ ಯಾವ್ದು ಅಂತ ಕಂಡು ಹಿಡಿದು ನೀವ್ ಅದನ್ನ ತಗೋಬೇಕು. ಏನ? ಕಣ್ ಮುಚ್ಕೊಂಡು. ಕಣ್ ಮುಚ್ಕೊಂಡ? ಹೌದು. ನನ್ನ ಮೇಲೆ ನಿಮಗ್ ನಿಜವಾಗ್ಲೂ ಪ್ರೀತಿ ಇದ್ರೆ ಅದ್ ಯಾವ್ದು ಅಂತ ನೀವೇ ಕಂಡು ಹಿಡಿತೀರಿ. ಇದೊಳ್ಳೆ ಕಥೆ ಆಯ್ತಲ್ಲ. ಸಿರಿಮನೆ ಈಗ ಸವಾಲ್ ಮನೆ ಆಗೋಗಿದೆ. ಎಸ್. ಸರಿ, ಇದನ್ನು ನೋಡೇ ಬಿಡೋಣ. ಚಾಲೆಂಜ್? ಚಾಲೆಂಜ್ ಅಕ್ಸೆಪ್ಟೆಡ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಟು ಯು ಟು. ನೋಡೇ ಬಿಡೋಣ ಯಾರು. ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಾನು ಒಬ್ಳೇ ಇದ್ದಾಗ ಒಂದಿನ ಕಳೆಯೋದಕ್ಕೆ ಸಾಕಾಗಿ ಹೋಗುತ್ತೆ. ನೋಡಿ, ಎಲ್ರೂ ಬಂದಿದ್ದೀರಾ. ಕಣ್ಮುಚ್ಚಿ ಬಿಡೋಷ್ಟ್ರಲ್ಲಿ ಹಬ್ಬನೇ ಮುಗ್ದೋಯ್ತು. See, actually, this is called theory of relativity. ಹಾ, ಹಂಗಂದ್ರೆ? See, usually what happens, gravity and time. ಇನ್ನು ಮುಂದಿನ ಹಬ್ಬ ಯಾವಾಗ ಅಂತ ಇವತ್ತೇ ಕ್ಯಾಲೆಂಡರ್ ಅಲ್ಲಿ ಗುರ್ತಾಕೊಳಕ್ ಶುರು ಮಾಡ್ಬಿಡ್ತೀನಿ. ಮುಂದಿನ ಹಬ್ಬ ಯುಗಾದಿನೇ. ಹಾಗಿದ್ರೆ ಯುಗಾದಿಗೆ ಎಲ್ರೂ ಸೇರೋಣ. ಸುಬ್ಬು, ಅದ್ರ ಮಧ್ಯೆ ಬರ್ಬೇಡಿ ಅಂತ ನೀನೇ ಹೇಳೋ ತರ ಇದ್ಯಾ? ಅಯ್ಯೋ, ಹಂಗಲ್ಲ ಕಣೆ. ಅದು ಯಾರು ಯಾವಾಗ ಬೇಕಾದ್ರೂ ಬರ್ಬೋದು. ಅಂದ್ರೆ ಒಟ್ಟಿಗೆ ಬರ್ಬೇಕಾದಂತ ಏನಿಲ್ಲ. ಯಾರಿಗೆ ಯಾವಾಗ ಪುರ್ಸೊತ್ತಾಗುತ್ತೋ ಅವಾಗ ಬರ್ಬೋದು. ಆದ್ರೆ ಒಂದ್ ವಿಷಯ, ಹಬ್ಬಕ್ ಮಾತ್ರ ಎಲ್ರೂ ಬರ್ಬೇಕು. ಮುಂದಿನ ಸಲ ಬರ್ಬೇಕಾದ್ರೆ ಏನಾರು ಸಿಹಿ ಸುದ್ದಿ ತರಲೇಬೇಕು. ನೀವ್ ಕೊಡೋ ಸಿಹಿ ಸುದ್ದಿ ಮುಂದೆ ನಾವ್ ತರೋದು ಯಾವ ಸುದ್ದಿ ಅಷ್ಟು ಸಿಹಿಯಾಗಿರುತ್ತೆ ಹೇಳಿ? ಅಯ್ಯೋ, ನಾನ್ ಹೇಳಿದ್ದು ಅನುಗೆ ಆದಷ್ಟು ಬೇಗ ಅವ್ರ ಅತ್ತೆಗೆ ಒಂದ್ ಮೊಮ್ಮಗನ್ನ ಎತ್ಕೊಡ್ಲಿ ಅಂತ. ನಾನ್ ಬರೀ ನೆಪ ಮಾತ್ರ, ಪುಷ್ಪಂಗೆ ಜಾಸ್ತಿ ಅವಸರ. ನಿಜ ನೀವ್ ಹೇಳ್ತಿರೋದನ್ನು. ಏನೋ ಹೇಳೋ ಪದ್ಧತಿ ಹೇಳ್ದೆ. This is actually amazing. Mansi, I think we should also think about it. ಯಾಕೆ ಬರ್ತಾ ಇದ್ದೀರಾ? ವೈ? ಐ ಆಮ್ ಸೀರಿಯಸ್. ಹರ್ಷವರ್ಧನ್ ಅವ್ರೆ, ಮದ್ವೆ ನೀವು ಮೊದ್ಲಾಗಿರ್ಬೋದು. ಮೊದಲನೇ ಮಗು ಎತ್ಕೊಡೋದು ನಮ್ಮನ್ನೇ ನೋಡ್ತಾ ಇರಿ. ಏನಮ್ಮ ನೀನು? ಯಾರಿಗೆ ಮೊದಲು ಮಗು ಆದ್ರೂ ಮನೆಗೆ ಮೊಮ್ಮಗು ಬಂದ್ರೆ ನನಗಷ್ಟೇ ಖುಷಿ. ಈ ಮಾತು ಸತ್ಯ. ನಮ್ಮ ಕ್ಯಾಲೆಂಡರ್ ಅಲ್ಲಿ ಹಬ್ಬಗಳ ಜೊತೆ ಥೀಮ್ ಅಂತಾನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಮಾವನವ್ರೆ, ಹಬ್ಬದ ಮಾತಿಂದ ಶ್ರೀಮಂತದ ಕಡೆ ಹೋಗ್ತಾ ಇದೆ ಗಾಡಿ. ಸದ್ಯಕ್ಕೆ ಈ ಗಾಡಿ ನಮ್ಗೋಸ್ಕರ ಕಾಯ್ತಿದೆ.
ನಾವು ಹೊರಡ್ಬೋದಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೀರಾ. ಗುಡ್ ಮಾರ್ನಿಂಗ್ ಸರ್. ಸ್ಟಾರ್ಟ್ ಮೀರಾ. ಅಲ್ಲ ಸರ್, ಬಟ್ ಅನು ಇನ್ನೂ ಬಂದಿಲ್ಲ. ಅನು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಮೀರಾ. ಅವ್ರು ಬಂದರೂ ಇನ್ಮೇಲೆ ಪ್ರತಿದಿನ ಬರ್ತಾರೋ ಇಲ್ವೋ. ಆದರೆ ಸರ್, ರಾಜನಂದಿನಿ ಡಿಪಾರ್ಟ್ಮೆಂಟ್ ರಿಪೋರ್ಟ್ಸ್ ಕೂಡ ಪ್ರೆಸೆಂಟ್ ಮಾಡಬೇಕಲ್ವಾ? ನೀವು ಆ ಫೈಲ್ನ ಅನು ಅವ್ರಿಗೆ ಮೇಲ್ ಮಾಡಿ, ಅವ್ರಿಗಾದಾಗ ಅದನ್ನು ನೋಡ್ತಾರೆ. ಅಂದ್ರೆ ಅನು ಇನ್ಮೇಲೆ ಆಫೀಸಿಗೆ ಬರಲ್ವಾ? ಆಲ್ ರೈಟ್ ಸರ್, ಸೊ ಲೆಟ್ಸ್ ಸ್ಟಾರ್ಟ್ ದ ಮೀಟಿಂಗ್. ಶೂರ್ ಮೀರಾ. ಎಕ್ಸ್ಕ್ಯೂಸ್ ಮೀ. ಸಾರಿ, ನನ್ನಿಂದ ಲೇಟ್ ಆಯಿತು ಅನಿಸುತ್ತೆ. ಈಗ ನಾನು ಜಾಯ್ನ್ ಆಗ್ಬೋದಾ? ಸರ್, ನಾನೀಗ ಜಾಯ್ನ್ ಆಗ್ಬೋದಲ್ವಾ? ಎಸ್ ಅನು. ಥ್ಯಾಂಕ್ ಯು. ಆಫೀಸಿಗೆ ಬರೋ ಆಪರ್ಚುನಿಟಿನ ಇವಳು ಯಾಕೆ ಮಿಸ್ ಮಾಡ್ಕೋತಾಳೆ? ಇವಳ ಬುದ್ಧಿ ಸರ್ಗಿನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ನೀನು ಬರಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಕೆಲವೊಂದು ಪೆಂಡಿಂಗ್ ಕೆಲ್ಸಗಳಿತ್ತಲ್ಲ ಸರ್, ಅದನ್ನೆಲ್ಲ ನಾನೇ ಮುಗಿಸ್ಬೇಕಲ್ಲ, ಅದಕ್ಕೆ. ಗುಡ್. ನಿಜ ಹೇಳಬೇಕು ಅಂತಂದ್ರೆ ನೀನು ಬಂದಿದ್ದು ಆಶ್ಚರ್ಯದ ಜೊತೆಗೆ ಸಂತೋಷನೂ ಆಯಿತು. ಎಲ್ಲಿ ನೀನು ಮನೆಯಲ್ಲೇ ಇದ್ಬಿಡ್ತೀಯೋನೋ ಅನ್ನೋ ಆತಂಕ ಇತ್ತು. ಹಾಗಂತ ನೀನು ಆಫೀಸಿಗೆ ಬರಲೇಬೇಕು ಅಂತೇನೂ ಇಲ್ಲ. ನಾನು ನಿನಗೆ ಮನೆಯಲ್ಲೇ ಇರೋದು ಸಂತೋಷ ಅಂತಂದ್ರೆ ನಿನ್ನ ಮನೆಯಲ್ಲೇ ಇರೋ. ರಾತ್ರಿ ನೀನು ಹೇಳ್ತಿದ್ದೆ ಅಲ್ಲ, ಅದೆಲ್ಲ ನನಗೆ ಅರ್ಥ ಆಗಲ್ಲ, ಮನೆಯಲ್ಲೇ ಮಾಡೋಕೆ ಸಾಕಷ್ಟು ಕೆಲಸಗಳಿದಾವೆ ಅಂತ. ಏನೇ ಇದ್ರು ನಿನ್ನ ಆಯ್ಕೆಯಲ್ಲಿ ನಿನಗೆ ಸಂತೋಷ ಸಮಾಧಾನ ಇರಬೇಕು ಅಷ್ಟೇ. ನೀವೀಗ್ಲೂ ಆಪ್ಷನ್ ಕೊಟ್ರೆ ನನ್ನ ಆಯ್ಕೆ ಮನೆನೇ ಸರ್. ಆದ್ರೆ ಬಾಕಿ ಇರೋ ಕೆಲ್ಸಗಳನ್ನೆಲ್ಲ ಮುಗಿಸೋದು ನನ್ನ ಜವಾಬ್ದಾರಿ ಅಲ್ವಾ? ಅಂಥದ್ದೇನು ಕೆಲಸ? ಅದೇ ಸರ್, ನಮ್ ಕಂಪ್ನಿಲಿರೋ ಫ್ರಾಡ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ನಲ್ವಾ, ಆ ವ್ಯಕ್ತಿ ಸಿಗೋವರೆಗೂ ನನಗ್ ಸಮಾಧಾನ ಇಲ್ಲ. ಅನು ಮೇಡಮ್, ನಿಮ್ ಕೇಳ್ಕೊಂಡು ಯಾರೋ ಬಂದಿದ್ದಾರೆ ಮೇಡಮ್. ಸರಿ ಅಣ್ಣ, ಅವ್ರನ್ನ ಚೇಂಬರ್ ಅಲ್ಲಿ ಇರಕ್ಕೆ. ಆಯ್ತು. ನಮ್ ಕಂಪ್ನಿಲೇ ಇದ್ಕೊಂಡು ನಮಗೆ ಮೋಸ ಮಾಡ್ತಿರೋನ್ ಯಾರು ಅಂತ ಕಂಡು ಹಿಡಿದ್ಮೇಲೆ ನಾನು ನಿಮಗ್ ಬಂದು ಹೇಳ್ತೀನಿ ಸರ್. ಅವನು ಆಫೀಸಿಗೆ ಬಂದಿದ್ದಾನೆ ಆರ್ಯ. ಅನು ಮೇಡಮ್ ಜೊತೆ ಆ ರಾಜೇಶ್ ಮಾತಾಡ್ತಿದ್ದಾನೆ. ಈಗೇನು ಮಾಡಬೇಕು? ಅವನು ಯಾಕೋ ಇಲ್ಲಿಗೆ ಬಂದ? ಅದನ್ನ ನೋಡ್ಕೊಳ್ತಾನೆ. ಅನು ಮೇಡಮ್ ಅವನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಯಾವನು ಗೊತ್ತು? ವಿಷಯ ಏನಾದರೂ ಗೊತ್ತಾದ್ರೆ ಕಷ್ಟ ಆಗುತ್ತೆ ಆರ್ಯ. ಇಲ್ಲ ಹಾಗಾಗಲ್ಲ.
ಅವನ್ನ ಎಲ್ಲಿಡಬೇಕು, ಹೇಗಿಡಬೇಕು ಅಲ್ಲೇ ಹಾಗೆ ಇಟ್ಟಿದ್ದೀನಿ. ನೀನು ಅವನ್ನ ನೋಡ್ಕೊಟ್ಟು ಹೇಳಿ, ನಾನು ಅವನ್ನ ನೋಡ್ಕೊಳ್ತೀನಿ. ಅರೆ ಪುಷ್ಪ, ಸುಬೋರೆ, ನಮಸ್ತೆ ಅಮ್ಮ. ನಮಸ್ಕಾರ. ನಮಸ್ಕಾರ. ಏನ್ ದಿಢೀರಂತ? ಬನ್ನಿ ಬನ್ನಿ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ರಿ. ಬಾಮ್ಮ. ಅಮ್ಮ, ಅಪ್ಪ, ಇದೇನಿದು ಸರ್ಪ್ರೈಸ್? ಹಾರಿಕಂದ, ಸರ್ಪ್ರೈಸ್ ಆಗಿ ಬಂದಿದ್ದಕ್ಕೆ ಸಾರಿ ಎಲ್ಲ ಯಾಕೆ ಕೇಳ್ತಿದ್ದೀರಾ? ನೀವ್ ಯಾವಾಗ ಬೇಕಾದ್ರೂ ಬರಬಹುದು. ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಕುತ್ಕೊಳ್ಳಿ. ನಾ ಹೋಗಿ ನೀರ್ ತರ್ತೀನಿ. ನಮಸ್ತೆ ಸುಬೋರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಪುಷ್ಪ ಅವರೇ, ನೀವು? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸರ್. ಮಾನ್ಸಿ ಅವರೇ, ನೀವು? ನಾನ್ ಸೂಪರ್. ನಮ್ಮ ಮನೆಗೆ ಗೆಸ್ಟ್ ಬರೋದೇ ತುಂಬಾ ಅಪರೂಪ. ನೀವು ಬಂದಿದ್ದು ಖುಷಿ ಆಯ್ತು. ಬೇಗನೆ ಬಂದ್ವಿ. ಅನು ಆಫೀಸ್ ಹೊಟ್ಬಿಡ್ತಾಳಲ್ಲ, ಅದಕ್ಕೆ. ಹೊಸ್ಮನಿ, ಆರ್ಯ ಎಲ್ಲಿ? ಅತ್ತೆ ಮಾವ ಬಂದಿದ್ದಾರೆ ಅಂತ ಹೇಳಿ. ಆತ್ರಿ, ಕರಿತೇನೆ. ಅಜಯ, ನಾ ಹೋಗಿ ಕರ್ಕೊ ಬರ್ತೀನಿ. ಎಲ್ಲೋದ್ರಿ ಅವರು? ಈಗಂತೂ ಹೇಗಾಗೋಗಿದೆ ಅಂದ್ರೆ, ನಮ್ಮನೇಲಿ ನಾವಿಬ್ಬರೇ ಈಗ ದಿನ ಒಬ್ರ ಮುಖ ಒಬ್ರು ನೋಡ್ಕೊಂಡು ಬೇಜಾರಾಗೋಗಿದೆ. ಅದಕ್ಕೆ ಸಂತೋಷ ಹಂಚ್ಕೊಳಕ್ಕಾದ್ರೂ ಜನ ಬೇಕಲ್ವಾ, ಇಲ್ಲಿಗೆ ಓಡ್ ಬಂದ್ಬಿಟ್ವಿ. ನೋಡಿ ಅಮ್ಮ, ಎಷ್ಟು ನಾಜುಕಾಗಿ ಚುಚ್ಚು ಮಾತಾಡ್ತಾರೆ. ನನ್ ಮುಖ ನೋಡಿ ನೋಡಿ ಬೇಜಾರಾಗಿದೆ ಅಂತ. ಅಯ್ಯೋ, ಇಬ್ಬರಿಗೂ ಸೇರ್ಸಕ್ಕನೆ ಹೇಳಿದ್ದು. ಈ ಸಲ ನಮ್ಮ ಸೀರೆ ವ್ಯಾಪಾರ ಸ್ವಲ್ಪ ಜೋರಾಗಿ ಆಯ್ತು. ಅದಕ್ಕೆ ಆ ಸಂಭ್ರಮ ಹಂಚ್ಕೊಳ್ಳೋಣ ಅಂತಾನೆ ಬಂದ್ವಿ. ತುಂಬಾ ಖುಷಿ ಆಯ್ತು. ಆದ್ರೆ ನೀವು ಬರೋದಕ್ಕೆ ಇಂಥದ್ದೇನಾದ್ರೂ ಕಾರಣ ಇರಬೇಕು ಅಂತೇನಿಲ್ಲ. ನೀವು ಬರಬೇಕು ಅಂದಾಗ ಫೋನ್ ಮಾಡಿ, ಅರ್ಧ ಗಂಟೆಲಿ ನಿಮ್ಮ ಮನೆ ಮುಂದೆ ಕಾರ್ ಇರುತ್ತೆ. ನೀವಿಷ್ಟು ಹೇಳಿದ್ರಲ್ಲ ಸಾಕು ಅಮ್ಮ, ಇದೇ ನಮಗ್ ಖುಷಿ. ಸಂತೋಷನ ಬರೀ ಬಾಯಿ ಮಾತಿನಲ್ಲಿ ಹಂಚ್ಕೊಂಡ್ರೆ ಹೇಗೆ? ಅದಕ್ಕೆ ಪುಟ್ಟ ಉಡುಗೊರೆ ತಂದಿದ್ದೀವಿ, ದಯವಿಟ್ಟು ಸ್ವೀಕರಿಸ್ಬೇಕು. ಹುಡುಗರೇನಾ? ಇದೆಲ್ಲ ಯಾಕೆ ತರಕ್ ಹೋದ್ರಿ? ದಯವಿಟ್ಟು ಹಾಗೆ ಹೇಳ್ಬೇಡಿ. ಇದು ಪುಟ್ಟು ಹುಡುಗರೇನೆ, ಆದ್ರೆ ನಮ್ಗೆ ದೊಡ್ಡ ಸಂತೋಷ ಕೊಡುತ್ತೆ. ಹರ್ಷ ಸರ್, ಇದು ನಿಮ್ಗೆ. ಮಾನ್ಸಿ ಅವರೇ, ಇದು ನಿಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೀವಿಷ್ಟೆಲ್ಲ ತಂದಿದ್ದೀರಾ ಅಂದ್ರೆ ನಿಮ್ ವ್ಯಾಪಾರದಲ್ಲಿ ತುಂಬಾ ಲಾಭ ಆಗಿರೋದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅದ್ ನನ್ಗೆ ಅರ್ಥ ಆಗ್ತಾ ಇದೆ. ಹೌದಮ್ಮ. ಅನು, ನಮ್ಮಿಂದ ನಿಮ್ಮ ಆಫೀಸ್ ಕೆಲಸಕ್ಕೆ ತಡ ಆಗೋದ್ ಬೇಡ. ಅಚ್ಚ ಸರ್, ನೀವು ಹೊರಡಿ. ನಮಗೋಸ್ಕರ ನೀವು ಕಾಯೋದೇನ್ ಬೇಡ. ಹೇ, ನೋ ಪ್ರಾಬ್ಲಮ್. ಇನ್ನೂ ದಾದಾ ಬರ್ಬೇಕಲ್ವಾ? ಹಾ ಅಪ್ಪ, ಅವರು ಬರ್ಲಿ, ಒಟ್ಟಿಗೆ ಹೊರಡ್ತೀವಿ. ನಿಮಗ್ ಶುಂಠಿ ಟೀ ಮಾಡ್ಕೊಡ್ಲಾ? ಅಯ್ಯಯ್ಯೋ, ಟೀ ಎಲ್ಲ ಬೇಡ ಬಂಗಾರ. ಸರಿ ಅಪ್ಪ, ಅವ್ರ ಕಾನ್ಫರೆನ್ಸ್ ಕಾಲ್ ಮುಗೀತಾ ಅಂತ ನೋಡ್ಕೊಂಡ್ ಬರ್ತೀನಿ ರೀ. ಪುಷ್ಪ, ಏನಾದ್ರೂ ಬೇಕಿತ್ತಾ?
ಅದು ಪುಷ್ಪ ಅವರೇ ವಾಶ್ರೂಮ್ಗೆ ಹೋಗ್ಬೇಕಾ? ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ನನಗೆ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಿಲ್ಲ, ನೀವು ಕರೆದ್ರಲ್ಲ ಅಂತ ಬಂದೆ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಕರ್ತಿದ್ದು. ಯು ನೋ ವಾಟ್, ಐ ಯೂಸ್ ಟು ಹೇಟ್ ಯು ಇನ್ ದ ಬಿಗಿನಿಂಗ್. ಮಾತಾಡಕ್ ಕರೆದ್ಬಿಟ್ಟು ನೀವು ಈ ತರ ಮಾತಾಡಿದ್ರೆ ನನ್ಗೇನ್ ಅರ್ಥ ಆಗುತ್ತೆ? ಜಾಕಿ ಚೈನ್ ಪಿಕ್ಚರ್ ನೋಡ್ದಂಗ ಆಗ್ತಿದೆ. ಮೊದ್ಲೆಲ್ಲ ನನ್ಗೆ ನಿಮ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ. ನನಗೂ ಅಷ್ಟೇ, ನಿಮ್ಮನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಓಕೆ, ಬಟ್ ಈಗ ನನಗ್ ನೀವೇ ಬೆಸ್ಟ್ ಫ್ರೆಂಡ್, ಗೊತ್ತಾ? ಬೆಸ್ಟ್ ಫ್ರೆಂಡಾ? ಯಾ, ಇನ್ಯಾರು ನನ್ ವೇವ್ ಲೆಂತ್ಗೆ ಸೆಟ್ಟೇ ಆಗಲ್ಲ. ನೀವ್ ತಟ್ ಅಂತ ಮಾತಾಡಿದ್ರು ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳಲ್ಲ. ನಿಮ್ ತರ ಸಿಗೋದು ತುಂಬಾ ಅಪರೂಪ ಅಂತ ನಮ್ ಮನೆಯವ್ರನ್ನ ನೋಡಿದ್ಮೇಲೆ ನನಗ್ ಗೊತ್ತಾಗಿದ್ದು. ಬೆಸ್ಟ್ ಫ್ರೆಂಡ್ ಅನ್ನೋ ಒಂದ್ ಲೀನಿಯನ್ಸ್ ಮೇಲೆ ಒಂದ್ ಮಾತ್ ಹೇಳ್ತೀನಿ, ಹೇಳ? ಹೇಳಿ. ನಿಮ್ ಮಗಳು ಸುಳ್ಳು ಹೇಳ್ತಿದ್ದಾಳೆ. ಸುಳ್ಳ? ಯಾವ ವಿಷಯದಲ್ಲಿ? ನಿಮ್ ಅಳಿಯಂದ್ರು ಯಾವ ಕಾನ್ಫರೆನ್ಸ್ ಕಾಲಲ್ಲೂ ಇಲ್ಲ, ಆ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ. ಏನು? ಆ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ.